ಊರ್ಮಿಳೆಯ ನಿರ್ಧಾರಗಳು ಅವತ್ತೇ ಬದಲಾಗ್ತಾ ಇದ್ವು. ಹಿಮವಂತನ ಕಣ್ಣು ಭಯಂಕರವಾಗಿದ್ವು. ನಿರ್ಬಲ ಜೀವಿಯೊಂದರ ಮೇಲೆ ಘನಘೋರ ಶಾಪದ ಮಳೆ ಸುರಿಸಲು ಸಿದ್ಧನಾದ ಕ್ಷುದ್ರ ಮುನಿಯ ಕಣ್ಣುಗಳಂತೆ. ಕುಕ್ಕರ ಗಾಲಿನಲ್ಲಿ ಕುಳಿತವನ ಆ ಭಂಗಿಯೇ ವಿಲಕ್ಷಣವಾಗಿತ್ತು. ಅದು ಮನುಷ್ಯ ಸಹಜ ಭಂಗಿ ಎಂಬುದಕ್ಕಿಂತ ಹೆಚ್ಚಾಗಿ ಕೊಂದು ಮುಗಿಸಿದ ಬೇಟೆಯನ್ನ ಎತ್ತ ಕಡೆಯಿಂದ ತಿನ್ನಲು ಆರಂಭಿಸಲಿ ಎಂದು ಹವಣಿಸುತ್ತಿರುವ ಮೃಗವೊಂದರ ಭಂಗಿಯಂತಿತ್ತು. ಕೈಗಳು ಸಣ್ಣಗೆ ನಡುಗ್ತಾ ಇದ್ವು. ಒಳಕೋಣೆಯಲ್ಲಿ ಊರ್ಮಿಳಾ ಮಲಗಿದ್ದಾಳೆ ಎಂಬ ಎಚ್ಚರವೊಂದು ಅವನಲ್ಲಿ ಇದ್ದೇ ಇತ್ತು. ಹಿಮವಂತ ಸದ್ದಾಗದಂತೆ ಕಬ್ಬಿಣದ ಪೆಟ್ಟಿಗೆ ತೆರೆಯಲು ಯತ್ನಿಸ್ತಾ ಇದ್ದ. ಅದೆಲ್ಲ ಹತ್ಯಾ ಸಾಮಗ್ರಿಯನ್ನ 2.5 ವರ್ಷದ ಅವಧಿಯಲ್ಲಿ ಯಾಕೆ ತಾನು ಅಷ್ಟೊಂದು ಶ್ರದ್ಧೆಯಿಂದ ಕಲೆ ಹಾಕಿದ್ದೋ? ಪ್ರಾರ್ಥನಾ ಹೀಗೆ ಯಾವತ್ತೋ ಒಂದು ದಿನ ಕಾರಣ ಕೂಡ ಹೇಳದೆ ತನಗೆ ಮೋಸ ಮಾಡಿ ತನ್ನ ಕನಸಿನ ಸಾಮ್ರಾಜ್ಯವನ್ನೆಲ್ಲ ನಾಶ ಮಾಡಿ ಹೊರಟು ಹೋಗಬಹುದು ಎಂಬ ಮುನ್ಸೂಚನೆ ತನಗಿತ್ತ? ಗೊತ್ತಿಲ್ಲ. ಅಂತಹ ಮುನ್ಸೂಚನೆಯೊಂದು ಆತನಿಗೆ ಮಾತ್ರ ಖಂಡಿತ ಇತ್ತು. ಗುಡ್ಡದ ಮಗ್ಗಲಿನ ದೊಡ್ಡ ಗವಿಯಲ್ಲಿ ಗದ್ದಿಗೆಯ ಪಕ್ಕದಲ್ಲಿ ಕುಳಿತೇ ಜರ್ಜರಿತನಾಗಿ ಹೋಗಿದ್ದ ಅಜ್ಜಯ್ಯನೆಂಬುವವನಿಗೆ. ಆತನನ್ನ ತಾನು ಹುಡುಕೊಂಡು ಹೋಗ್ತಾ ಇದ್ದಿದ್ದು ನಿಜ. ಆದರೆ ಕೊನೆಯ ಬಾರಿಗೆ ಆತನೇ ತನ್ನನ್ನು ಹುಡುಕೊಂಡು ಬಂದಿದ್ನಲ್ಲ. ಕಣ್ಣಲ್ಲಿ ಸಾವು ನಿಚ್ಚಳವಾಗಿ ಬರೆದಿತ್ತು. ಇನ್ನು ತುಂಬಾ ದಿನ ಈತ ಬದುಕಲಾರ ಅಂತ ಹಿಮವಂತನಿಗೂ ಅನಿಸಿತ್ತು. ಆವತ್ತಿಗಾಗಲೇ ಅಜ್ಜಯ್ಯನಿಗೆ ಅನ್ನ ದಕ್ಕುತ್ತಿರಲಿಲ್ಲ. ಆಗೊಂದು ಈಗೊಂದು ಚೀತ್ಕಾರದಂತಹ ತೇಗು ಬರ್ತಾ ಇತ್ತು. ಅಜ್ಜಯ್ಯ ಆಕಳಿಸಿದ್ರೆ ಮಗುವೊಂದು ಕ್ಷೀಣ ದನಿಯಲ್ಲಿ ಅತ್ತಂತಾಗುತ್ತಿತ್ತು. ಅಮಾವಾಸ್ಯೆಯ ರಾತ್ರಿ ಅವನೇ ಎಬ್ಬಿಸಿ ಕರೆದೊಯ್ದಿದ್ದ ದಿಣ್ಣೆಯ ಬಳಿಗೆ. ಇದೆಲ್ಲ ನನ್ಗ್ಯಾಕ್ಬೇಕು ಅಜ್ಜಯ್ಯ? ಯಾರನ್ನು ಕೊಲ್ಬೇಕಿದೆ ನನಗೆ? ಕಲಿಯುವಂತಹ ವಿದ್ಯೆನ ಇದು? ಕ್ಷುದ್ರ ಅಂದಿದ್ದ ಹಿಮು. ನನಗಾದ್ರೂ ಇದು ಎಲ್ಲಿ ಬೇಕಿತ್ತು ಮಗ? ನಿಮ್ಮಪ್ಪ ಇದ್ನಲ್ಲ ಮಾಟದ ಹಿರಣ್ಣಯ್ಯ, ಅವನು ತಂದು ನನ್ನ ಮನೆ ಮುಂದೆ ಬಿಟ್ಟು ಹೋದ. ಇಷ್ಟು ವರ್ಷ ನಾನು ಜೋಪಾನ ಮಾಡಿದೆ. ಇನ್ನೇನು ಬಂತು ಸಾವು. ಗೆರೆ ಮೂಡಿದ ಮೇಲೆ ಎಷ್ಟು ದಿನ ಬದುಕಿರ್ತೀನಿ ಅಂತ ನಿನಗೇ ಗೊತ್ತು. ಒಳ್ಳೇದು ಕೆಟ್ಟದು ಎರಡೂ ನಿನಗೇ ಬಿಟ್ಟು ಹೋಗ್ತಿದ್ದೀನಿ. ವರ್ಷಕ್ಕೊಂದ್ಸಲ ಹೋಗು ಸಾಕು. ಎಳ್ಳಮಾವಾಸ್ಯೆ ದಿನ ಗದ್ದಿಗೆ ಮುಂದೆ ಒಂದು ದೀಪ ಹಚ್ಚಿಟ್ಟು ಗದ್ದಿಗೆಗೆ ತಲೆ ಆರಿಸಿ ಕುಂತ್ವಾ. ಅಲ್ಲಿ ನಿತ್ಯದ ಪೂಜೆಗೆ ಬ್ಯಾರೆ ವ್ಯವಸ್ಥೆ ಮಾಡಿದ್ದೀನಿ. 1 ವರ್ಷಕ್ಕೆ ಬರೀ 600 ರೂಪಾಯಿ ದೀಪದ ಖರ್ಚು ಕೊಡು. ಎಳ್ಳಮಾವಾಸ್ಯೆ ದಿನ ಮಾಟದ ಹಿರಣ್ಣಯ್ಯನ ಮಗ ಬಂದು ಗದ್ದಿಗೆ ಮುಂದೆ ದೀಪ ಹಚ್ತಾನ ಅಂದ್ರ ಸುತ್ತಲ ಸೀಮೆ ಜನ ಎಲ್ಲ ಬಂದು ನೆರಿತಾರೆ. ಅದೊಂದು ಉಪಕಾರ ಇಲ್ಲ ಅನ್ನೋದಂಗೆ ಮಾಡ್ಬಿಡು. ಇನ್ನು ಈ ವಿದ್ಯೆ ಅಂದ್ಯಲ್ಲ, ಯಾವುದಾದ್ರೂ ನಿನಗೆ ಕೆಲಸಕ್ಕೆ ಬಂದೇ ಬರ್ತದೆ. ಇಲ್ಲಿ ಕೊಡು ಅಂದವನೇ ದಿಣ್ಣೆಯ ಮಣ್ಣ ಮೇಲೆ ಬೆರಳ ತುದಿಯಲ್ಲೇ ರಂಗವಲ್ಲಿಯ ಗೀಟು ಬರ್ದ. ತುಂಬಾ ಹೊತ್ತು ಪೂಜೆ ಮಾಡಿಸ್ದ. ಆನಂತರ ಹಿಮವಂತನ ಕಿವಿಗಳ ಪಕ್ಕದ ಮೆದುವಿನ ಒಳಕ್ಕೆ ಚಿಕ್ಕ ನೆಗ್ಗಲು ಮುಳ್ಳಿನಂತಹದ್ದೊಂದನ್ನು ಚುಚ್ಚಿದ. ಒಂದು ಮಂತ್ರವನ್ನ 3ನೆಯ ಜಾವದ ಒಳಗಾಗಿ ಹಿಮುವಿನಿಂದ 1008 ಸಲ ಹೇಳಿಸ್ದ. ಸರ್ವನಾಶದ ವಿದ್ಯೆ ಕಲಿಸಲು ಎಷ್ಟು ಕಾಲ ಬೇಕು? ಪ್ರಾರ್ಥನಾಳನ್ನ ಸರ್ವನಾಶ ಮಾಡಬೇಡ್ಲಾ? ತನ್ನನ್ನ ತಾನೇ ಕೇಳಿಕೊಂಡ ಹಿಮವಂತನಿಗೆ ಅದೇಕೋ ತನ್ನೊಳಗಿನ ಮಾತು ಕೂಡ ಸ್ಪಷ್ಟವಾಗಿ ಕೇಳಿಸಿ ಊರ್ಮಿಳಾ ಎದ್ದು ಕುಳಿತು ಬಿಡಬಹುದು ಅಂತ ಅನ್ನಿಸ್ತು. ಹಾಗಾದ್ರೆ ಊರ್ಮಿಳೆಗೆ ಹೆದರ್ತಾ ಇದ್ದೀನ? ತನ್ನಲ್ಲೇ ಕೇಳಿಕೊಂಡ. ತುಟಿಗಳಲ್ಲಿ ಒಂದು ವಿಕಾರ ನಗೆ ಹುಟ್ಟುಕೊಳ್ತು. ನನಗೆ ಹೆದರಿಕೆ ಎಂಬ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ. ಈ ತನಕ ನಾನು ಹೆದರಿದ್ದು ಕೇವಲ ಪ್ರೀತಿಗೆ. ಇವತ್ತು ಪ್ರೀತಿ ಎಂಬ ಶಬ್ದ ಅರ್ಥ ಕಳ್ಕೊಂಡಿದೆ. ನನ್ನಲ್ಲಿ ಉಳಿದಿರೋದೇನಿದ್ರೂ ಹಂತಕನಿಗೆ ಇರುವಂತಹ ಎಚ್ಚರ, ಸಿಕ್ಕಿ ಬೀಳಕೂಡದು ಎಂಬ ಕ್ರೂರ ಜಾಗೃತಿ. ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಊರ್ಮಿಳೆಗೆ ಗೊತ್ತಾಗಬಾರ್ದು ಅಷ್ಟೆ. ಗೊತ್ತಾದ್ರೆ ಏನಿದೆ, ಅದನ್ನ ಅವಳು ತಡೆಯಲಾರಳು. ಆದರೆ ಈ ತನಕ ಅವಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ಮೂಡಿ ಕುಳಿತಿರುವ ಚಿತ್ರ ನಲಗಿ ಹೋಗುತ್ತದೆ. ಅದು ಆಗಬಾರದು. ಹಾಗಾದ್ರೆ ಪ್ರಾರ್ಥನಾಳನ್ನ ನಾಶ ಮಾಡಿಬಿಡೋದು ಹೌದಾ? ಇವತ್ತಲ್ಲದಿದ್ರೆ ಇನ್ಯಾವತ್ತು? ನಾಶ ಮಾಡಲಿಕ್ಕೆ ಇದೊಂದೇ ದಾರಿಯ? ನೆಟ್ಟಗೆ ದಾವಣಗೆರೆಗೆ ಹೋಗಿ ಒಂದೇ ಹೊಡೆತಕ್ಕೆ ಮುಗಿಸಬಹುದಲ್ಲ? ಅವಳು ಇಲ್ಲಿದ್ದ ಆ ರಾತ್ರಿಯೇ ಆ ಕೆಲಸ ಮಾಡಿಬಿಡಬಹುದಾಗಿತ್ತು. ದೇಬೋಯಿಗಿಂತ ದೈಹಿಕವಾಗಿ ತಾನು ತುಂಬಾ ಶಕ್ತಿವಂತ. ಕೊಲ್ಲೋದು ಕಷ್ಟ ಇರಲಿಲ್ಲ ಇಬ್ಬರನ್ನು. ಆದರೆ ಕೊಲ್ಲಲಿಲ್ಲ.
ಪೊಲೀಸು, ಕೋರ್ಟು, ಜೈಲು, ಯಾವುದೂ ತನ್ನನ್ನ ಹೆದರಿಸೋದಿಲ್ಲ. ಆ ಬಂಧನವೇ ಅಲ್ಲ. ಈ ಬಿಡುಗಡೆಯೇ ಅಲ್ಲ. ಮನಸ್ಸು ಸುಟ್ಟು ಕರಕಲಾಗಿ ಹೋಗಿದೆ. ಅಲ್ಲಿ ಇನ್ನು ಪ್ರೀತಿ ಉಳಿದಿಲ್ಲ. ದ್ವೇಷ ಮಾತ್ರ ಫಸಲಾಗಿ ನಿಂತಿದೆ. ಇನ್ನು ಪ್ರಾರ್ಥನಾ ಸುಖವಾಗಿರಬಾರ್ದು ಎಂಬುದೊಂದೇ ಅಭಿಲಾಷೆ. ಕೊಂದುಬಿಟ್ರೆ ಮುಗೀತಾ? ಅವಳೊಂದಿಗೆ ಅವಳ ಸುಖ, ಅವಳ ದುಃಖ ಎರಡೂ ಹೊರಟು ಹೋಗುತ್ತವೆ. ಅವಳ ಮೋಸ ಕೂಡ. ಹೀಗಾಗಿ ಪ್ರಾರ್ಥನಾ ಸಾಯಬಾರ್ದು, ಬದುಕಿರಲೇಬೇಕು. ಕ್ಷಣ ಕ್ಷಣಕ್ಕೂ ನರಳುತ್ತಾ ಕಟ್ಟ ಕಡೆಯ ನಿಮಿಷದ ತನಕ. ಹಾಗಂತ ಹಿಮವಂತ ನಿರ್ಧಾರ ಮಾಡಿದ್ದ ರಾತ್ರಿ ಇನ್ನೊಂದೆಡೆ ಪ್ರಾರ್ಥನಾ ಹಾಸ್ಟೆಲಿನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲ್ಕೊಂಡು ನಡೆದು ಹೋದದನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಮಂಚದ ಮೇಲೆ ಅಂಗಾತ ಮಲಗಿದ್ದಳು. ಏನಾಗೋಯ್ತು ಬದುಕು? ಎಲ್ಲಿಂದ ಎಲ್ಲಿಗೆ ಬಂದು ನಿಂತುಬಿಟ್ಟೆ? ಬಿಳಿ ಸಾಲೆಯ ಅಂಕಣದ ಮನೆಯಲ್ಲಿ ಅತ್ತಿಗೆಯೊಂದಿಗೆ ಅಪ್ಪ ಮೈ ಬೆಸೆದು ಮಲಗಿದ್ದದ್ದನ್ನ ಕಂಡು ಹೇವರಿಕೆ ಹುಟ್ಟಿದಂತಾಗಿ ಮನೆ ಬಿಟ್ಟು ಹಿಮವಂತನೆಂಬ ದೇವರಂತಹ ಮನುಷ್ಯನೊಂದಿಗೆ ಶಿವಮೊಗ್ಗಗೆ ಬಂದವಳು ನಾನು. ಇವತ್ತೇನಾಯ್ತು? ಅವತ್ತು ನಾನು ಅಪ್ಪ ಅತ್ತಿಗೆಯನ್ನ ನೋಡಿದಂತೆಯೇ ಇವತ್ತು ದೇಬುವನ್ನು ನನ್ನನ್ನು ನೋಡಿದ್ದಾನೆ ಹಿಮವಂತ. ಪ್ರಶ್ನೆ ಭಂಗಿಯದ್ದಲ್ಲ, ಭಾವದ್ದು. ಅಪ್ಪನಿಗಿಂತ ತಾನು ಬೇರೆ ಅಂತ ಅನ್ನಿಸ್ಕೊಳ್ಳಿಲ್ಲ. ತನಗೇ ಅನ್ನಿಸ್ತಾ ಇಲ್ಲ. ಐ ಆಮ್ ಎ ಚೀಟ್. ಹಿಮವಂತ ನನ್ನನ್ನ ಕೊಂದು ಹಾಕಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವನಿಗೆ ಮೋಸ ಮಾಡಿಬಿಟ್ಟೆ. ಹಾಗಂದ್ಕೊಳ್ಳೋದ್ರೊಳಗಾಗಿ ದೇಬು ನೆನಪಾಗ್ತಾನೆ. ಅವನ ಕಡೆಗಿನ ನನ್ನ ಪ್ರೀತಿ ನಿರ್ಮಲವಾದದ್ದು. ಅವನು ನನ್ನವನು, ಕೇವಲ ನನ್ನವನು. ಆಸ್ತಿ, ರೂಪು, ವಿದ್ಯೆ, ಮಾತು ಇದ್ಯಾವುದು ಇಲ್ಲದೆ ಹೋಗಿದ್ದರೂ ದೇಬುವನ್ನ ಪ್ರೀತಿ ಮಾಡ್ತಾ ಇದ್ನಾ? ಗೊತ್ತಿಲ್ಲ. ಬಹುಶಃ ಅವ್ಯಾವು ಹಿಮವಂತನಲ್ಲಿ ಇಲ್ಲವೆಂಬ ಕಾರಣಕ್ಕಾಗಿಯೇ ದೇಬುವಿನ ಕಡೆಗೆ ತಿರುಗಿದೆ. ಅಕಸ್ಮಾತ್ ಈಗ ದೇಬುವಿಗೆ ಅವ್ಯಾವು ಇರೋದಿಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ? ಆಗಲೂ ಪ್ರೀತಿಸ್ತೀನಾ? ಹೌದು, ಪ್ರೀತಿಸುತ್ತೇನೆ. ಈಗ ಮನಸ್ಸು ಬದಲಿಸಲಾರೆ. ಈ ಬದುಕು ಅವನಿಗೆ ಮುಡಿಪು. ಅಕಸ್ಮಾತ್ ಆಸ್ತಿ, ಮಾತು, ಘನತೆ, ಗೌರವಗಳೆಲ್ಲ ಹಿಮವಂತನಿಗೆ ಒದಗಿ ಬಂದುಬಿಟ್ರೆ ಮತ್ತೆ ಅವನ ಕಡೆಗೆ ಪ್ರೀತಿ ಹೊರಳುತ್ತಾ? ಇಲ್ಲ, ಅವನು ದೇವರು. ಅವನನ್ನ ಇವತ್ತಿಗೂ ಪೂಜಿಸುತ್ತೇನೆ. ಹಾಗಂತ ಪ್ರಾರ್ಥನಾ ನಿರ್ಧರಿಸೋದರೊಂದಿಗೆ ದೇಬುವಿನ ಕಡೆಗಿನ ಅವಳ ಪ್ರೀತಿ ಮತ್ತಷ್ಟು ಸಾಂದ್ರಗೊಂಡಂತಾಯಿತು. ಹಿಮವಂತನನ್ನ ನೋಡಿ ಬಂದ ಮೇಲೆ, ಅದರಲ್ಲೂ ಅಂಥ ಸ್ಥಿತಿಯಲ್ಲಿ ಅವನನ್ನ ನೋಡಿ ಬಂದ ಮೇಲೆ ತನ್ನಲ್ಲಿ ಮತ್ತೆ ಅವನ ಕಡೆಗೆ ಒಲವು ಮೂಡಿ ತಾನು ಬದಲಾಗಿ ಬಿಡಬಹುದೇನೋ ಎಂಬ ಸಣ್ಣದೊಂದು ಆತಂಕ ಇತ್ತಲ್ಲ, ಅದು ಅಡಗಿ ಹೋಯಿತು. ಅವನು ಯಾವತ್ತಿದ್ರೂ ದೇವರೇ. ದೇವರನ್ನ ಪೂಜಿಸುತ್ತೇನೆ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿದ್ಲು ಪ್ರಾರ್ಥನಾ. ಬೆಳಗ್ಗೆ ಎದ್ದು ಕುಳಿತಲ್ಲೇ ಶ್ಲೋಕ ಹೇಳ್ಕೊಂಡು ಹಿತ್ತಿಲಿಗೆ ಬಂದ ಊರ್ಮಿಳಾಗೆ ಕಾಣಿಸಿದ್ದು ಕರುವನ್ನ ತಬ್ಬಿ ಮೈದಡುತ್ತಾ ಅದಕ್ಕೆ ಎಳೆಯ ತಿಳಿ ಹಸಿರು ಗರಿಕೆ ತಿನ್ನಿಸುತ್ತಾ ಕುಳಿತಿದ್ದ ಹಿಮವಂತ. ಸನ್ನಿವೇಶ ಬದಲಾಗ್ತಾ ಇದೆ. ಈ ಕರುವಿನ ಹೆಸರು ಪ್ರಾರ್ಥನಾ ಅಲ್ವಾ ಅಂತ ಅಂದ್ಕೊಂಡವಳು ಬಾಯಿ ತಪ್ಪಿ ಆ ಹೆಸರು ಅಂದ್ಬಿಟ್ಟೇನು ಎಂಬ ಎಚ್ಚರಿಕೆ ವಿಧಿಸಿಕೊಂಡಳು. ಆದರೆ ಬೆನ್ನ ಹಿಂದೆ ಊರ್ಮಿಳ ಬಂದು ನಿಂತಿದ್ದಾಳೆ ಎಂಬುದು ಅರಿವೇ ಇಲ್ಲದ ಹಿಮವಂತ ಅತ್ಯಂತ ಮೃದುವಾದ, ಅತ್ಯಂತ ಆರ್ದ್ರವಾದ ದನಿಯಲ್ಲಿ ಒಮ್ಮೆ ಪ್ರಾರ್ಥನಾ ಅಂದವನೇ ಮುಂದಕ್ಕೆ ಬಾಗಿ ಕರುವಿನ ಕೆನ್ನೆಗೆ ಒಂದು ಮುತ್ತು ಕೊಟ್ಟ. ಅದರ ಕೊರಳೊಳಗಿನ ಗಂಟೆ ಸಣ್ಣಗೆ ಉಲಿಯಿತು. ತಾಯಿ ಹಸು ಫಕ್ಕನೆ ತಿರುಗಿ ನೋಡಿತು. ನಿಮಗೆ ಎಷ್ಟು ನಿಷ್ಕಲ್ಮಶವಾಗಿ ಪ್ರೀತಿಸೋಕೆ ಬರುತ್ತೆ ಹಿಮವಂತ್. ಪ್ರೀತಿಸುವ ಗಂಡಸು ಹೆಚ್ಚೆಂದ್ರೆ ಗಂಡನಾಗ್ತಾನೆ. ಆದರೆ ನಿಮ್ಮ ವ್ಯಕ್ತಿತ್ವವೇ ಬೇರೆ. ನೀವು ಗೆಳೆಯನಾಗ್ತೀರಿ, ತಾಯಿ ಆಗ್ತೀರಿ, ಬಂಧು, ದೇವರು, ಗುರು, ಮಾರ್ಗದರ್ಶಿ ಎಲ್ಲವೂ ಆಗ್ಬಿಡ್ತೀರಿ. ಯು ಆರ್ ಎ ಗ್ರೇಟ್ ಸೋಲ್ ಅಂದಳು ಊರ್ಮಿಳ. ಹಿಮವಂತ ಪಕ್ಕನೆ ಹಿಂತಿರುಗಿ ನೋಡಿ, ನೀವು ಊರಿಗೆ ಯಾವಾಗ ಹೋಗ್ತೀರಿ ಅಂತ ಕೇಳ್ಬಿಟ್ಟ. ಬೆಚ್ಚಿದಳು ಊರ್ಮಿಳ. ಅವನ ಮಾತಿಗಲ್ಲ, ಅವನ ಕಣ್ಣುಗಳನ್ನ ನೋಡಿ. ಅವು ಕೇವಲ ನಿದ್ದೆಗೆಟ್ಟವನ ಕಣ್ಣುಗಳಂತೆ ಗೋಚರಿಸ್ತಾ ಇಲ್ಲ. ಅದೆಂಥ ಸಾಫ್ಟ್ ಆದ ಕಣ್ಣುಗಳಿರುವ ಮನುಷ್ಯ ಹಿಮು. ಆದರೆ ಇವತ್ತು ಆ ಮೃದುತ್ವ ಕಾಣ್ತಾ ಇಲ್ಲ. ಯಾಕೋ ವ್ಯಗ್ರ. ಹಿಮವಂತ ದುಃಖಗೊಂಡಿರುತ್ತಾನೆ. ಅವನನ್ನ ಸಂತೈಸಬೇಕು. ಅವನೊಂದಿಗೆ ಕೊಂಚ ದಿನ ಇದ್ದು ಅವನ ಮನಸ್ಸು ತಹಬಂದಿಗೆ ಬಂದ ಮೇಲೆ ತನ್ನ ಬದುಕಿಗೆ ಹಿಂತಿರುಗಬೇಕು ಅಂತ ಅಂದ್ಕೊಂಡು ಬಂದಿದ್ದವಳು ತಾನು. ಈಗ ಹೆದರಿಕೆ ಆಗ್ತಾ ಇದೆ. ಹಿಮವಂತ ದುಃಖಗೊಂಡವನಂತೆ ಕಾಣ್ತಾ ಇಲ್ಲ. ಅವು
ಹರ್ಟ್ ಆದವನ ಕಣ್ಣುಗಳಲ್ಲ, ಎಂಥದ್ದೋ ಹಿಂಸ್ರ ಭಾವ. ಮನುಷ್ಯರನ್ನೇ ಸೇರಿದವನಂತೆ, ಹೆಂಗಸರ ನೆರಳು ಕಂಡರೆ ಆಗದವನಂತೆ ಆಡ್ತಾ ಇದ್ದಾನೆ. ಮೊದಲು ಹೀಗಿರ್ಲಿಲ್ಲ ಹಿಮು. ಹಿಮವಂತನಂಥ ವ್ಯಕ್ತಿ ಮನುಷ್ಯ ದ್ವೇಷಿ ಆಗ್ಬಿಡೋದಕ್ಕಿಂತ ಭಯಂಕರವಾದದ್ದು ಮತ್ತೊಂದಿಲ್ಲ. ಅವನಲ್ಲಿ ಮಾತು ತೀರಿ ಹೋದಂತಾಗಿವೆ, ಮನಸ್ಸು ಸತ್ತು ಹೋಗಿದೆ. ಪ್ರಾರ್ಥನಾ ಕೊಟ್ಟು ಹೋದ ಶಾಕ್ನಿಂದಾಗಿ ಹೀಗಾಗ್ತಾ ಇದೆಯಾ? ಹಿಮವಂತನಿಗೆ ಚಿಕಿತ್ಸೆ ಬೇಕಾ? ಈ ಬಾರಿ ದಾವಣಗೆರೆಯಿಂದ ಹಿಂತಿರುಗುವಾಗ ಸೈಕಿಯಾಟ್ರಿ ಪ್ರೊಫೆಸರ್ ರುದ್ರಪ್ಪನವರೊಂದಿಗೆ ಮಾತನಾಡಿ ಬರಬೇಕು ಅಂತ ಅಂದ್ಕೊಂಡ್ಲು. ಯಾವಾಗ ಹೊರಡ್ತೀರಿ? ಮತ್ತೆ ಕೇಳ್ದ ಹಿಮು. ನೋಡಿ ಹಿಮವಂತ್, ನನಗೆ ಇನ್ನು 10 ದಿನಗಳಿಗೆ ಪರೀಕ್ಷೆ ಶುರುವಾಗುತ್ತೆ. ಈಗಾಗಲೇ ಸಾಕಷ್ಟು ಓದಿ ಮುಗಿಸಿದ್ದೀನಿ. ಕ್ಲಾಸ್ಗಳಿಗೆ ಅಟೆಂಡ್ ಮಾಡುವಂಥದ್ದು ಏನಿಲ್ಲ, ಕೂತು ಓದ್ಕೋಬೇಕಷ್ಟೆ. ನೀವು ಬೇಡ ಅಂದ್ರೂ ನಾನು ಕೇಳಲ್ಲ. ಇವತ್ತೇ ದಾವಣಗೆರೆಗೆ ಹೋಗಿ ಬಟ್ಟೆ ಪುಸ್ತಕ ತಗೊಂಡು ವಾಪಸ್ ಬರ್ತೀನಿ. ಪರೀಕ್ಷೆ ಇದ್ದ ದಿವಸ ಹೋಗಿ ಬಂದ್ ಮಾಡ್ತೀನಿ. ನಿಮಗೋಸ್ಕರ ಅಲ್ಲ ಹಿಮವಂತ್, ನನಗೋಸ್ಕರ ನಾನು 1 ತಿಂಗಳ ಮಟ್ಟಿಗೆ ಇಲ್ಲಿರ್ಬೇಕಾಗಿದೆ. ನಿಮ್ಮನ್ನ ತುಂಬಾ ಹಚ್ಕೊಂಡಿರೋಳು ನಾನು. ಇಲ್ಲಿ ಇರ್ಕೂಡ್ದು ಅಂತ ಅಂದ್ಬೇಡಿ. ಐ ಬೆಗ್ ಯು ಅಂದಳು. ಹಿಮು ಮಾತನಾಡಲಿಲ್ಲ. ತೀರಾ ಅವಳು ಊರಿಗೆ ಹೊರಟು ನಿಂತಾಗ ಮಾತ್ರ ಗಾಡಿ ಕೊಪ್ಪದ ಬಯಲಿನ ತುದಿ ತನಕ ಬಂದು, ಬೇಜಾರು ಮಾಡ್ಕೋಬೇಡಿ, ನೀವು ಬಂದಿರೋದಾದ್ರೆ ನನ್ನ ಅಭ್ಯಂತರವಿಲ್ಲ ಅಂದ. ಪಕ್ಕನೆ ಹಿಂತಿರುಗಿ ಬಂದ ಊರ್ಮಿಳಾ ಅವನ ಕೈಯನ್ನೊಮ್ಮೆ ಬಿಗಿಯಾಗಿ ಹಿಡಿದು ಅಮುಕಿ ಮುಂದಕ್ಕೆ ಬಾಗಿ ಅವನ ಮುಂಗೈಗೊಂದು ಮುತ್ತು ಕೊಟ್ಟಳು. ಕಲ್ಲು ಮನೆಯ ಹಿತ್ತಲಲ್ಲಿದ್ದ ಕರು ಹಿತವಾಗಿ ಕೂಗಿತು. ಒಂದು ಅವ್ಯಕ್ತ ಪ್ರೀತಿ ಮೊಳೆಯುತ್ತ. ಅದಾದ ಮೇಲೆ ದಾವಣಗೆರೆಯಲ್ಲಿ ಕೆಲವು ಘಟನೆಗಳು ನಡೆದವು. ಶಿವಮೊಗ್ಗದಿಂದ ಊರ್ಮಿಳಾ ಹಿಂತಿರುಗೋ ಹೊತ್ತಿಗೆ ಹಾಸ್ಟೆಲಿನ ಕೋಣೆಯಲ್ಲಿದ್ದ ತನ್ನ ಸಾಮಾನನ್ನೆಲ್ಲ ಪ್ರಾರ್ಥನಾ ಪ್ಯಾಕ್ ಮಾಡಿಕೊಂಡು ಗುಂಡಿ ಛತ್ರದ ಹಿಂದಿದ್ದ ದೇಬುವಿನ ಮನೆಗೆ ಖಾಯಮ್ಮಾಗಿ ಹೋಗಿ ನೆಲೆಸಲು ಆಣಿಯಾಗಿದ್ದಳು. ಅವಳೊಂದಿಗೆ ಏನನ್ನಾದರೂ ಮಾತಾಡಬೇಕು ಅಂತ ಊರ್ಮಿಳೆಗೆ ಅನ್ನಿಸ್ತಲೇ ಇರಲಿಲ್ಲ. ಆದರೂ 2 ವರ್ಷ ಒಟ್ಟಿಗಿದ್ದ ಗೆಳತಿ, ತನಗಿಂತ ಚಿಕ್ಕವಳು, ತಪ್ಪೋ ಒಪ್ಪೋ ಒಂದು ನಿರ್ಧಾರಕ್ಕೆ ಬಂದು ಹೊಸ ಬದುಕಿನ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾಳೆ. ಯಾರಿಗೊತ್ತು, ಅವಳು ತಿರಸ್ಕರಿಸಿ ಬಿಟ್ಟು ಬಂದ ಬದುಕೆ ತನ್ನದಾಗಬಹುದು. ತೀರಾ ಕಳಚಿಕೊಳ್ಳುವಾಗಲೂ ಪೆಡಸು ಮಾತೇಕೆ? ಇಷ್ಟು ದಿನ ತಂಗಿಯಂತೆ ನೋಡ್ಕೊಂಡಿದ್ದಾಗಿದೆ. ಅವಳಾಗಿ ಬಂದು ಮುಂಗೈ ಹಿಡಿದು, ಬರ್ತೀನಿ ದೀದಿ, ನಿನ್ನ ಪ್ರೀತಿ ಯಾವಾಗ್ಲೂ ಅಂದವಳೆ ಬಿಕ್ಕುತ್ತಿದ್ದಂತೆಯೇ ಊರ್ಮಿಳಾ ಕರಗಿ ನೀರಾದಳು. ಹುಚ್ಚಿ, ನನ್ನ ಪ್ರೀತಿ ಯಾವತ್ತಾದ್ರೂ ಬದಲಾಗುತ್ತೇನೆ? ಐ ವಿಲ್ ಬಿ ಆಲ್ವೇಸ್ ಲೈಕ್ ದಿಸ್. ನಿನ್ನ ಬದುಕು ಬಂಗಾರವಾಗ್ಲಿ, ಚಂದ ಮಾಡಿಟ್ಕೋ ಬದುಕನ್ನ. ದೇವೋನ ಎಷ್ಟು ಬೇಕಾದ್ರೂ ಪ್ರೀತಿಸು, ಆದ್ರೆ ಯಾವತ್ತೂ ಅನುಕರಿಸಬೇಡ. ನಿನ್ನ ಬದುಕಿನಲ್ಲಿ ಇನ್ನು ಹಿಮು ಅನ್ನೋದು ಫರ್ಗಾಟನ್ ಚಾಪ್ಟರ್. ಮೊದಲ ಪ್ರೀತಿ ಮುರಿದು ಬಿದ್ದವರ ಬದುಕು 2ನೇ ಪ್ರೀತಿಯಲ್ಲಿ ತುಂಬಾ ಸಂತೋಷ ಅನುಭವಿಸುತ್ತೆ ಅಂತಾರೆ. ಬಿ ಹ್ಯಾಪಿ. ದೇಬೂನ ನೀನು ಎಷ್ಟು ಚೆನ್ನಾಗಿಟ್ಕೋತೀಯೋ ಅವನು ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಬದುಕೆ ಹಾಗೆ. ಕೆಲವು ಸಲ ನನಗೆ ಕಂಟ್ರೋಲ್ ತಪ್ಪದಂತಾಗಿ ಧುಮು ಅಂತ ಮಾತಾಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ದೇಬುಗೆ ಹಾಗಂದೆ ಅಂತ ಹೇಳ್ಬಿಡು. ಪರೀಕ್ಷೆಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗು, ಚೆನ್ನಾಗಿ ಬರಿ. ಎಲ್ಲ ಮುಗಿದ್ಮೇಲೆ ಒಂದ್ಸಲ 3 ಜನ ದೇಬು ಕಾರ್ನಲ್ಲಿ ಬಾತಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಬರೋಣ. ನೋ ಡ್ರಿಂಕ್. ಇನ್ಮೇಲೆ ನೀನು ಕುಡಿಬೇಡ. ಹಾಗಂತ ಹೇಳುವಾಗ ಊರ್ಮಿಳೆಯ ಕಣ್ಣಲ್ಲೂ ನೀರಿದ್ದವು. ಪ್ರಾರ್ಥನಾಳಂತೂ ಮಗುವೊಂದು ತಾಯಿಯನ್ನ ತಬ್ಬಿಕೊಂಡಂತೆ ತಬ್ಕೊಂಡ್ಬಿಟ್ಟಿದ್ಲು. ಅವಳು ಲಗೇಜ್ನೊಂದಿಗೆ ಹೊರಟು ಹೋದ ಮೇಲೆ ಊರ್ಮಿಳೆಗೆ ತೀರಾ ಖಾಲಿ ಅನ್ನಿಸ್ತು. ಅವಳಿಗಿದ್ದ ಒಂದೇ ಒಂದು ಸಮಾಧಾನ ಅಂತಂದ್ರೆ, ಇನ್ನೊಂದು ದಿನದಲ್ಲಿ ತಾನು ಕೋಣೆ ಬಿಡಲಿದ್ದೇನೆ, ಆಮೇಲಿನ ಬದುಕು ಗಾಡಿ ಕೊಪ್ಪದ ಬಯಲಿನಲ್ಲಿ. ತನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದವಳಿಗೆ ಅದೇನನ್ನಿಸ್ತೋ, ಸಿಟಿಗೆ ಹೋಗಿ ಸುಮಾರು 6 ಕಾಟನ್ ಸೀರೆ ತಂದ್ಕೊಂಡ್ಲು. ಹಿಮವಂತನನ್ನ ಮೆಚ್ಚಿಸಲಿಕ್ಕ? ಗೊತ್ತಿಲ್ಲ. ಜೀನ್ಸ್ನಲ್ಲಿ ಇದ್ದದ್ದನ್ನ ಅವನು ಯಾವತ್ತೂ ಆಕ್ಷೇಪಿಸಿರ್ಲಿಲ್ಲ. ಆದರೂ ಸೀರೆ ಉಟ್ಕೊಂಡ್ರೆ ಅವನಿಗೆ ಇಷ್ಟ ಆಗಬಹುದು ಅಂತ ಅನ್ನಿಸ್ತು. ಯಾಕೋ ಹಾಗೆ ಪುಸ್ತಕ ಬಟ್ಟೆ ಪ್ಯಾಕ್ ಮಾಡಿಕೊಂಡು 1 ತಿಂಗಳ ಮಟ್ಟಿಗೆ ಅಂತ ಊರ್ಮಿಳಾ ಶಿವಮೊಗ್ಗಕ್ಕೆ ಹೋದ್ಮೇಲೆ ದಾವಣಗೆರೆಯಲ್ಲಿ 2 ವಿಚಿತ್ರವಾದ ಘಟನೆಗಳು ನಡೆದವು. ಆ ಘಟನೆಗಳು ಎಷ್ಟು ಕ್ಷುಲ್ಲಕವಾಗಿದ್ವು ಅಂತಂದ್ರೆ ಅವುಗಳನ್ನ ದೇಬು ಮತ್ತು ಪ್ರಾರ್ಥನಾ ಕೊಂಚವೂ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಅದೊಂದು ಶನಿವಾರ
ಬೆಳಗ್ಗೆ ತೀರಾ 7 ಗಂಟೆ ಹೊತ್ತಿಗೆ ಯಾರೋ ಬಾಗಿಲು ಬಡಿದಂತಾದಾಗ ನಿದ್ದೆಗಣ್ಣಲ್ಲಿ ಎದ್ದು ಬಂದು ಬೋಲ್ಟು ತೆಗೆದಿದ್ದ ಸುಜಯ್ ಮೆಲ್ಹೋತ್ರ. ಬಟ್ಟೆ ಕೊಡ್ಬೇಕಂತೆ, ದೇಬಣ್ಣಂದು ಅಂದಿತು ಬಾಗಿಲ ಮುಂದೆ ನಿಂತಿದ್ದ ಆಕೃತಿ. ಹಾಗೆ ನಿಂತವನನ್ನೇ ದಿಟ್ಟಿಸಿ ನೋಡಿದ ಸುಜಯ್ ಹಿಂದೆಂದು ಅವನನ್ನ ನೋಡಿದ ನೆನಪಿಲ್ಲ. ಯಾರೋ ನೀನು? ಅಸಡ್ಡೆಯಿಂದ ಕೇಳ್ದ. ದೋಬಿ ತಿಮ್ಮನ ತಮ್ಮ ಸ್ವಾಮಿ, ದೇಬಣ್ಣ ಅವರಲ್ಲ, ಅವ್ರ ಬಟ್ಟೆ ನಾನೇ ಒಗೆಯೋದು. ಇವಾಗ ಛತ್ರದಿಂದೆ ಮನೆ ಮಾಡ್ಕೊಂಡವ್ರಲ್ಲ ಆ ದೇಬಣ್ಣ, ಇಲ್ಲೇನೋ ಬಟ್ಟೆ ಬಿಟ್ಟೋಗವ್ರಂತೆ, ತಂದು ಒಗ್ದಿಡು ಅಂತ ಅಂದ್ರು, ಅದಕ್ಕೆ ಬಂದೆ ಅಂದ ಆಗಂತುಕ. ಕೋಣೆಯಿಂದ ದೇಬು ಹೊರಟು ಹೋಗಿ ಯಾವ ಕಾಲವಾಯ್ತು? ಎದುರಿಗೆ ಸಿಕ್ಕರೆ ಹಾಯ್ ಬಾಯ್ಗಿಂತ ಹೆಚ್ಚಿನ ಮಾತಿಲ್ಲ. ಉಳಿದಿದ್ರೆ ಅವನವು 1-2 ಬಟ್ಟೆ ಅಲಮಾರ್ನಲ್ಲಿ ಉಳಿದಿರಬಹುದು. ಇವನ್ಯಾರೋ ಒಯ್ಯಲು ಬಂದಿದ್ದಾನೆ. ಒಯ್ಯಲಿ ಅಂದುಕೊಂಡ ಸುಜಯ್ ದೇಬುವಿನ ಅಲಮಾರಿನ ಕಡೆಗೆ ಕೈ ತೋರಿಸಿ ಹೋಗಿ ತನ್ನ ಪಾಡಿಗೆ ತಾನು ಮಲಗಿದ. ದೇಬುವಿನ 3 ಜೊತೆ ಬಟ್ಟೆಗಳನ್ನ ಒಯ್ದ ಧೋಬಿ ತಿಮ್ಮನ ತಮ್ಮ ಅವುಗಳ ಜೊತೆಗೆ ತನ್ನವೂ 1 ಜೊತೆ ಬಟ್ಟೆ ಒಯ್ದುಬಿಟ್ಟಿದ್ದಾನೆ ಎಂಬುದು ಸುಜಯ್ಗೆ ಮತ್ಯಾವಾಗ್ಲೋ ಗೊತ್ತಾಯಿತು. ಭೇಟಿಯಾದಾಗ ಕೇಳಿದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾದ. ಅಮ್ನೋರೇ, ದಾರಿಲಿ ದೇಬಣ್ಣವ್ರು ಸಿಕ್ಕಿದ್ರು, ಕೊಳೆ ಬಟ್ಟೆ ಕೊಡ್ಬೇಕಂತೆ ಎಂದು ಬಾಗಿಲಲ್ಲಿ ನಿಂತ ಆಕೃತಿ ಕೇಳಿದಾಗ ಮೊದಲು ಪ್ರಾರ್ಥನಾಳಿಗೆ ಆಶ್ಚರ್ಯವಾಯಿತು. ಆಮೇಲೆ ನಗು ಬಂತು. ಕಡೆಯಲ್ಲಿ ಒಂದು ಸಂಶಯದ ಮುಳ್ಳು ಸರಿದಾಡಿದಂತಾಗಿ ಅದೇಕೋ ಮರೆವಾಗಿ ಹೋಯಿತು. ಬಾಗಿಲಲ್ಲಿ ನಿಂತ ಮನುಷ್ಯ ತಾನು ನೋಡಿದ ಯಾವುದೋ ವ್ಯಕ್ತಿಯನ್ನ ತುಂಬಾ ಹೋಲ್ತಾ ಇದ್ದಾನೆ ಅಂತ ಅನಿಸ್ತಾ ಇದ್ದಿದ್ದಕ್ಕೆ ಆಶ್ಚರ್ಯಪಟ್ಟಿದ್ದಳು. ಕುರುಚಲು ಗಡ್ಡ, ಕೊಂಚ ಮೆಳ್ಗಣ್ಣು, ನಡೆಯುವಾಗ ಭಯಂಕರವಾಗಿ ಕುಂಟುತ್ತಾನೆ. ಬಟ್ಟೆ ಕೊಳೆ ಕೊಳೆ. ಧೋಬಿ ತಿಮ್ಮನಿಗೆ ಎಲ್ಲೆಲ್ಲೂ ಹೋಲಿಕೆಗಳಿಲ್ಲದ ಮನುಷ್ಯ. ಅವನು ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯನನ್ನ ದೇವಣ್ಣ ಅಂದದ್ದಕ್ಕೆ ಮಾತ್ರ ಬಿಗಿ ಹಿಡಿಯಲಾಗದಂತಹ ನಗೆ ಬಂದಿತ್ತು. ತೀರಾ ಅವನು ಬಟ್ಟೆ ತೆಗೆದುಕೊಂಡು ಹೊರಟು ಹೋದ್ಮೇಲೆ, ಅರೆ, ಈಗ ಬಂದವನಿಗೂ ಶಿವಮೊಗ್ಗದ ರಸೂಲ್ ಜಮಾದಾರನಿಗೂ ಎಷ್ಟೊಂದು ಹೋಲಿಕೆ ಇದೆ ಅಲ್ವಾ ಅನ್ನಿಸ್ದಾಗ ಪ್ರಾರ್ಥನಾಳ ಮನಸ್ಸಿನಲ್ಲಿ ಅನುಮಾನದ ಮುಳ್ಳೊಂದು ಛಕ್ಕನೆ ತಲೆ ಎತ್ತಿ ನಿಂತು ಕಾಲದ ಉರುಳುವಿಕೆಯೊಂದಿಗೆ ಮರೆವಾಯಿತು. ಹೀಗೆ ಅಪರಿಚಿತನ್ಯಾರೋ ಬಂದು ಹಳೆ ಬಟ್ಟೆ ಕದ್ದುಕೊಂಡು ಹೋದ ಬಗ್ಗೆ ದೇಬು, ಸುಜಯ್ ಮತ್ತು ಪ್ರಾರ್ಥನಾ ಬೇರೆ ಬೇರೆಯಾಗಿ ಮಾತನಾಡಿಕೊಂಡರಾದ್ರೂ ಹಳೆ ಬಟ್ಟೆಗಳ ಜೊತೆಗೆ ದೇಬು ಹಾಗೂ ಸುಜೈರ ಒಳ ಉಡುಪುಗಳೆರಡೂ ಮಾಯವಾಗಿದ್ದವು ಎಂಬ ಸಂಗತಿ ಯಾರ ಗಮನಕ್ಕೂ ಬರಲಿಲ್ಲ. ಪ್ರಾರ್ಥನಾಳ ಮನೆಯ ಮುಂದೆ ರಕ್ತ ರಂಗೋಲಿ ಕಾಣಿಸಿಕೊಳ್ಳೋ ತನಕ. ರಕ್ತ ರಂಗೋಲಿಯ ಹಿಂದೆ ಇರೋದು ಯಾರು?